ಹೇ ಗಾಯ್ಸ್, ಗುಡ್ ಮಾರ್ನಿಂಗ್. ಹಾಯ್, ಹಲೋ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿ ಇದ್ದೀನಿ ಗೈಸ್. ಏನು ಗೊತ್ತಾ, ಊರಿಂದ ಏನೋ ಬಂದೆ. ಯಾಕೆ ಬಂದೆ ಇಷ್ಟು ಬೇಗ? ಯಾಕೆ ಬಂದೆ? ಆ್ಯಕ್ಚುಲಿ ನಾನು ಬಂದಿರೋದು, ಅಲ್ಲಿಂದ ಹೊರಟಿರೋದು ಸ್ಯಾಟರ್ಡೆ, ಬಟ್ ನಾನು ಸಂಡೇ ಸಹ ಬಿಡ್ಬೋದಿತ್ತು. ಯಾಕೆ ಇಷ್ಟು ಬೇಗ ಬಂದೆ ಗೊತ್ತಾ? ನಮ್ಮ ಚಿಂಟುಗೆ FA4 ಟೆಸ್ಟ್ ಇತ್ತು. ಹಾಗಾಗಿ ನಾನು ಬೇಗ ಬಂದೆ. ಪಾಪ ಮಗುಗೆ ತೊಂದರೆ ಆಗೋದು ಬೇಡ ಅಂತ. ಬಟ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ಅದು ಸೋಮವಾರದಿಂದ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಹಾಗೇನಾದರೂ ಗೊತ್ತಿದ್ದಿದ್ರೆ ಮೋಸ್ಟ್ ಪ್ರಾಬಬ್ಲಿ ನಾನು ಹಬ್ಬಕ್ಕೆ ಹೋಗೋದನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದೆ. ಯಾಕೆ ಗೊತ್ತಾ, ಹಬ್ಬಕ್ಕೆ ಹೋಗಿಲ್ಲ ಅಂದರೂ ನಾನು ನನ್ನ ಕೆಲಸಗಳನ್ನ ಆಮೇಲೆ ಅಂದರೆ ಟೆಸ್ಟ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ರಿಪಬ್ಲಿಕ್ ಡೇ ಬರುತ್ತೆ ನೋಡಿ, ಆ ಟೈಮಲ್ಲಿ ಹೋಗಿದ್ರು ನನಗೆ ಅನುಕೂಲ ಆಗ್ತಿತ್ತು. ಯಾಕೆ ಗೊತ್ತಾ, ನಮ್ಮ ಅಮ್ಮ ಅಣ್ಣ ಇದ್ದಾರಲ್ಲ, ಅವ್ರ ಮನೆ ಗೃಹ ಪ್ರವೇಶ ಅದೇ ಟೈಮಿಗಿತ್ತು. ಸೊ ಏನೋ ಒಂದು ಮಾಡ್ಬೋದಿತ್ತು. ಆದರೆ ನನ್ನ ಮಗ ಇಂಥದ್ದೇ ದಿನ ಅಂತ ನನಗೆ ಹೇಳೇ ಇರಲಿಲ್ಲ. ಗೊತ್ತಿತ್ತು ಅವನು ಮಂಗಳವಾರ ಬುಧವಾರದಿಂದನ ಏನೋ ಅಮ್ಮ ಅಂತ ಹೇಳಿದ್ದ. ಸರಿ ಆಯಿತು, ಇನ್ನೂ ಟೈಮ್ ಇದೆ ಅಲ್ಲ. ನಂಗೆ ಮೇನ್ ಏನು ಮಾಡಬೇಕಿತ್ತು, ನಾನೊಂದು ವಿಶ್ ಇತ್ತು. ಸೊ ಆ್ಯಂಡ್ ಆಲ್ಸೋ ಹಬ್ಬ ಸಹ ಇತ್ತು ಅದೇ ಟೈಮಿಗೆ. ಹಾಗಾಗಿ ಎರಡೂ ಆಗುತ್ತಲ್ಲ ಅಂದ್ಬಿಟ್ಟು ನಾನು ಹೊರಟೆ. ಬಟ್ ನನ್ನ ಮಗ ಎಕ್ಸಾಮ್ ಮಂಡೆಯಿಂದನೇ ಅಮ್ಮ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಹೋಗ್ತಾ ಇರಲಿಲ್ಲ. ಬಿಕಾಸ್ ನನಗೆ ಅದಕ್ಕೂ ಮೀರಿ ಆಲ್ಟರ್ನೇಟಿವ್ ಪ್ಲ್ಯಾನ್ಸ್ ಎಲ್ಲ ಮಾಡೋ ಅಲ್ಲಿ ಆಪ್ಷನ್ಸ್ ಇತ್ತು. ಯಾಕೆ ಅಂದರೆ ನಮ್ಮ ಅಮ್ಮಂದು ಅಣ್ಣ ಇದ್ದಾರಲ್ಲ, ಅವ್ರ ಮನೆ ಗೃಹ ಪ್ರವೇಶ ಇತ್ತು. ಆಲ್ಮೋಸ್ಟ್ ಏನದು Jan 28 ಹಾಗೆ. ಸೊ Jan 26 ರಜಾ ಇರುತ್ತೆ. ನಾನು ಆ ಟೈಮಲ್ಲಿ ಹೋಗಿದ್ದಿದ್ರು ನನಗೆ ಲಾಂಗ್ ರಜಾ ಸಿಗೋದು, ಟೆಸ್ಟ್ ಎಲ್ಲ ಮುಗಿಸ್ಕೊಂಡು. ನಾನು ಆ ರೀತಿ ಪ್ಲ್ಯಾನ್ ಮಾಡ್ತಾ ಇದ್ದೆ. ಬಟ್ ನನ್ನ ಮಗ ಯಾವುದೂ ನೆಟ್ಟಿಗೆ ಹೇಳಿರಲಿಲ್ಲ ಅಲ್ಲ. ಸೊ ಹಾಗಾಗಿ ಈ ರೀತಿ ಎಡ್ಬಿಡಂಗೆ ಆಯಿತು. ಬಟ್ ಆದರೂ ಏನು ಪ್ರಾಬ್ಲಮ್ ಇಲ್ಲ. ನನ್ನ ವಿಶ್ ಕಂಪ್ಲೀಟ್ ಆಯಿತು, ಹಬ್ಬನೂ ಮಾಡ್ದಂಗಾಯಿತು, ಆ್ಯಂಡ್ ಇವ್ನ ಟೆಸ್ಟಿಗೂ ಬಂದಂಗಾಯಿತು. ಸೊ ಎಲ್ಲ ಆಯಿತು ಗೈಸ್. ಅಮ್ಮ ಮಗ ಇಬ್ಬರು ಸಹ ಬೆಳಗ್ಗೆ 5 ಗಂಟೆಗೆ ಎದ್ದು ಎಲ್ಲದನ್ನು ಚೆನ್ನಾಗಿ ಓದ್ಕೊಂಡು ಈಗ ಅಡುಗೆ ಮನೆ ಕಡೆ ಬಂದ್ವು. ಯಾಕಪ್ಪ ಅಂದರೆ ಅವನಿಗೆ ಜೀರಾ ವಾಟರ್ ಬೇಕಿತ್ತಂತೆ. ಹಾಗಾಗಿ ಅವನು ನನ್ನ ಜೊತೆನೇ ಬಂದ. ಆ್ಯಂಡ್ ನೋಡಿ, ನನ್ನ ತಿಂಡಿ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾನೆ. ಟೆಸ್ಟ್ ಇದೆ ಆದರೂ ಸಹ ಅವನಿಗೆ ಅಮ್ಮಂಗೆ ಹೆಲ್ಪ್ ಮಾಡೋದು, ಅದರಲ್ಲೂ ಕಿಚನಲ್ಲಿ ಕುಕ್ಕಿಂಗಿಗೆ ಹೆಲ್ಪ್ ಮಾಡೋದು ಅಂದರೆ ಅವನಿಗೆ ಇಷ್ಟ. ಸೊ ಹಾಗಾಗಿ ಹೆಲ್ಪ್ ಮಾಡ್ತಾ ಇದ್ದಾನೆ. ಪಕ್ಕದಲ್ಲೇ ಅಲ್ಲಿ ಜೀರಾ ವಾಟರ್ ನೋಡಿ ಕುದೀತಾ ಇದೆ. ಸೊ ಅದೆಲ್ಲ ಆದಮೇಲೆ ಅವನು ವಾಟರ್ ಕುಡಿದ್ಬಿಟ್ಟು ಮೇಲ್ಗಡೆ ಹೋಗಿ ರೆಡಿ ಆಗ್ತಾನೆ. ಮಕ್ಳಿಗೆ ಯಾವಾಗಲೂ ನಾವು ಸಪೋರ್ಟ್ ಮಾಡಬೇಕು ಈ ಓದೋ ವಿಷಯದಲ್ಲಿ. ಅವ್ರ ಕೈಲಿ ಆಗಿಲ್ಲ ಅಂದರೂ ನಿಮ್ಮ ಕೈಲಿ ಆಗತ್ತೆ, ನೀನು ಚಂದ ಮಾಡ್ತೀಯಾ, ಏನು ತಲೆ ಕೆಡಿಸ್ಕೋಬೇಡ, ಬಂದಷ್ಟು ಬರಿ ಅಂತ ಬೂಸ್ಟಪ್ ಮಾಡಬೇಕು. ಆವಾಗ ಟೆಸ್ಟ್ ಚೆನ್ನಾಗಿ ಬರೀತಾರೆ ಅವರು. ತಡಿಯೋ, ಇಲ್ಲಿ ಹಿಟ್ ಮಾಡ್ತಾ ಇದ್ದೀನಿ. ತಗೋಬೇಕು ಅಲ್ಲ ಇಡೋ. ಜೀರಾ ವಾಟರ್. ಹಿಟ್ ಮಾಡಿದೆ. ಈ ಅಸಿಡಿಟಿ, ಗ್ಯಾಸ್ಟ್ರೈಟಿಸ್ ಎಲ್ಲ ಇರುತ್ತೆ ಅಲ್ಲ, ಅವಾಗ ಜೀರಾ ವಾಟರ್ ಕುಡಿದ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗತ್ತೆ ಅಂತ ನಮ್ಮಪ್ಪ ಎಲ್ಲ ಹೇಳ್ತಾರೆ. ಬಟ್ ನಿಜ ಹೇಳ್ತೀನಿ, ನನಗೆ ಈ ಅಸಿಡಿಟಿ, ಗ್ಯಾಸ್ಟ್ರೈಟಿಸ್ ಎಲ್ಲ ಹೇಗಿರುತ್ತೆ ಅನ್ನೋದು ಗೊತ್ತಿಲ್ಲ. ಬಿಕಾಸ್ ನನಗದು ಯಾವುದೂ ಇಲ್ಲ. ಹಾಗಾಗಿ ನಮ್ಮಪ್ಪ ಹೇಳಿದ್ರಲ್ಲ ಅಂದ್ಬಿಟ್ಟು ಮಾಡಿಕೊಟ್ಟಿದ್ದೀನಿ. ಸೊ ಅವನು ಕುಡಿತಾ ಇದ್ದಾನೆ. ವಾಟ್ ಎವರ್ ದ ಸಿಚುಯೇಷನ್, ಅದು ಏನೇ ಮ್ಯಾಟರ್ ಆಗಿರ್ಬೋದು, ನಾವೆಲ್ಲೇ ಇರ್ಬೋದು, ಅವನಿಗೆ ಅಮ್ಮ ಜೊತೆಲೇ ಇರಬೇಕು. ಅವ್ನು ಎಷ್ಟೇ ಸುಸ್ತಾಗಲಿ ಅಥವಾ ಎಷ್ಟೇ ಚೆನ್ನಾಗಿರಲಿ, ಅಮ್ಮ ಬಾ ನನ್ನ ಜೊತೆ ಕುತ್ಕೋಬಾ, ನನ್ನ ಜೊತೆ ಇಲ್ಲಿ ಮಲ್ಕೋಬಾ, ನಾನು ಮಲ್ಕೊಂಡಾಗಲೇ ಮಲ್ಕೋಬೇಕು ನೀನು, ನಾನು ಕೂತಾಗ ನೀನು ಕೂತ್ಕೋಬೇಕು, ನಾನು ಏನು ಮಾಡ್ತಾ ಇದ್ರೆ ನನ್ನ ಪಕ್ಕ ನೀನು ಇರಬೇಕು ಅನ್ನೋದೇ ನನ್ನ ಮಗಂದು ಮೋಟೋ. ಹೇಗೂ ಜೀರಾ ವಾಟರ್ ಮಾಡಿದ್ದೆ ಅಲ್ಲ, ಅದರಲ್ಲಿ ಜೀರಿಗೆ ಇತ್ತಲ್ಲ, ಸೊ ಅದನ್ನು ವೇಸ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಅದರಲ್ಲಿ ಇನ್ನೂ ಕಂಟೆಂಟ್ಸ್ ಇರುತ್ತೆ ಗೈಸ್. ಹಾಗಾಗಿ ಅದನ್ನು ರೊಟ್ಟಿ ಕಲಿಸ್ತಾ ಇದ್ದೆ ಅಲ್ವಾ, ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ನೋಡಿ, ನೀವು ಅದನ್ನು ನೋಡ್ಬೋದು ಇಲ್ಲಿ. ಸೊ ಟೇಸ್ಟು ಸಹ ಚೆನ್ನಾಗಿರುತ್ತೆ ಮತ್ತು ವೇಸ್ಟು ಸಹ ಆಗಲ್ಲ. ಆ್ಯಂಡ್ ಮೋರ್ ಓವರ್ ಇದು ನೆಸೆಸಿಟಿ ಇದೆ, ಡೈಜೆಷನ್ ಪವರ್ಗೆ ಇಂಪ್ರೂವ್ ಆಗುತ್ತೆ. ಮತ್ತು ಮೋರ್ ಓವರ್ ಆ್ಯಸಿಡಿಟಿಗೆಲ್ಲ ಇದು ಒಳ್ಳೆಯದು ಅಂತಾರಲ್ಲ. ಸೊ ಮತ್ತೆ ನನ್ನ ಮಗಂಗೆ ಇದೆಲ್ಲ ಸಿಗಲಿ ಅಂದ್ಬಿಟ್ಟು ಮತ್ತೆ ರೊಟ್ಟಿ ಹಿಟ್ಟಿಗೆ ಹಾಕ್ಕೊಂಡು ಕಲಿಸ್ಕೊಂಡು ರೊಟ್ಟಿ ಮಾಡ್ತಾ ಇದ್ದೀನಿ. ನಾನು ಎಲ್ಲೇ ಇದ್ರೂ ನಮ್ಮಮ್ಮನ ನೆನ್ಪು ಮಾಡ್ಕೊಳ್ಳೇಬೇಕು. ನೋಡಿ, ಇವಾಗ ನಮ್ಮಮ್ಮ ಮಾಡ್ಕೊಟ್ಟಿರೋ ಚಟ್ನಿ ಪುಡಿನೇ ನಾವು ಈಗ ರೊಟ್ಟಿ ಜೊತೆ ತಿಂತಾ ಇರೋದು. ನಮ್ಮಮ್ಮನ ಜೊತೆ ಎಷ್ಟು ಜಗಳ ಆಡ್ತೀನಿ, ಆದರೂ ಎಲ್ಲ ಕಡೆ ನಮ್ಮಮ್ಮನೇ ಬೇಕು ನಮಗೆ. ಗೈಸ್ ನನ್ನ ಮಗಂಗೊಂದು ನಂಬಿಕೆ, ಅಮ್ಮ ವಾಚ್ ತೊಗೊಬಂದು ಕೊಟ್ಟರೆ ಏನದು ಅವನದು ಟೆಸ್ಟ್ ಎಲ್ಲ ಚೆನ್ನಾಗಿ ಹೋಗುತ್ತೆ ಅಂತ. ಅದಕ್ಕೇ ನನಗೆ ತೊಗೊಂಬರೋಕ್ಕೆ ಹೇಳ್ತಾನೆ. ಬನ್ನಿ ತೊಗೊಂಡೋಗೋಣ ಗೈಸ್. ಕೈ ಸುಟ್ಕೊಂಡ್ಬಿಟ್ಟೆ ಇವತ್ತು ನೋಡಿ. ಯಪ್ಪ ದೇವ,
ಉರಿತಾ ಇದೆ. ಎಷ್ಟೇ ಕೇರ್ಫುಲ್ ಆಗಿ ನಾವು ಅಡುಗೆ ಮಾಡ್ತೀವಿ ಅಂದ್ರೂ ಸಮ್ಟೈಮ್ಸ್ ಈ ರೀತಿ ಕೈ ಬಾಯಿ ಸುಟ್ಕೊಳ್ಳೋದಿದ್ದೇ ಇರುತ್ತೆ. ಯಾಕೆ ಅಂದರೆ ತುಂಬಾನೇ ಕೇರ್ಫುಲ್ ಆಗಿ ಮಾಡೋಕ್ಕಾಗಲ್ಲ. ಸಮ್ಟೈಮ್ಸ್ ಏನೋ ಒಂದು ಎಡವಟ್ಟಿಂದ ಇನ್ನೇನೋ ಒಂದು ಆಗ್ಬಿಡುತ್ತೆ. ಹಾಗೆ ಇವಾಗ ನೋಡಿ ಈ ರೀತಿ ಗಾಯ ಆಗಿರೋದು. ಚಿಂಟುನ ಸ್ಕೂಲಿಗೆ ಬಿಟ್ಟು ಬಂದು ಬಟ್ಟೆ ಒಗ್ದು ಹಾಕಿದ್ದೀನಿ. ನಮ್ಮನೆ ಅಂತೂ ಎಲ್ರೂ ಬೈತಾರೆ. ನಮ್ಮಮ್ಮ, ನಮ್ಮಕ್ಕ, ಏನ್ ಯಾವಾಗ್ಲೂ ಬಟ್ಟೆ ಒಕ್ಕೊಂಡು ಕೂತಿರ್ತೀಯ, ಅದೊಂದೇ ಕೆಲ್ಸ ನಿನ್ಗೆ ಅಂತ. ಖಂಡಿತವಾಗ್ಲೂ ಇಲ್ಲ, ಮಾಡೋಕ್ ಬೇಜಾನ್ ಕೆಲ್ಸ ಇದೆ, ಎಲ್ಲದನ್ನು ಮಾಡ್ತಾ ಇರ್ತೀನಿ. ನನ್ಗೆ ಟೈಮ್ ಪಾಸ್ ಮಾಡೋಕ್ ಇಷ್ಟ ಆಗಲ್ಲ, ಹಂಗಾಗಿ ಹುಡ್ಕೊಂಡ್ ಕೆಲಸ ಮಾಡ್ತೀನಿ ಅನ್ನೋದ್ ಬಿಟ್ರೆ ಮತ್ತಿನ್ನೇನು ಇಲ್ಲ. ಬಿಕಾಸ್ ಮನುಷ್ಯರ ಜೊತೆ ಜಾಸ್ತಿ ಮಿಂಗಲ್ ಆಗ್ತೀವಿ ಅಂದ್ರೆ ಖಂಡಿತವಾಗ್ಲೂ ಅದು ನಮ್ಗೆ ಒಂದ್ ಪಾಯಿಂಟ್ ಅಲ್ಲಿ ಯಪ್ಪ ಫೆಡ್ಡಪ್ ಅಂತ ಅನ್ನಿಸ್ಬಿಡತ್ತೆ. ಅದೇ ಕೆಲ್ಸಗಳು ಹಾಗಲ್ಲ. ಗೈಸ್, ಬಟ್ಟೆ ಒಗ್ದಾಯ್ತಲ್ಲ, ಸೊ ಚಿಂಟುಗೆ ಊಟಕ್ಕೆ ಅನ್ನಕ್ಕಿಟ್ಟಿದ್ದೀನಿ. ಅವನಿಗೆ ಮೊಸರನ್ನ ಬೇಕಂತೆ, ಹಾಗಾಗಿ. ಆ್ಯಂಡ್ ಪಾತ್ರೆ ತೊಳೆಯೋಣ ಅಂದ್ಬಿಟ್ಟು ಇಲ್ಲಿ ಪಾತ್ರೆ ಇಟ್ಕೊಂಡಿದ್ದೀನಿ. ಸೊ ಈಗ ವಾಶ್ ಮಾಡಬೇಕು. ಎರಡೂ ಕೆಲಸ ಮುಗಿಸಿ ಮೇಲ್ಗಡೆ ಹೋಗಿ ರೂಮ್ನ ಕ್ಲೀನ್ ಮಾಡೋಣ. ಕಸ ಗುಡಿಸಿ ಮನೆ ಒರ್ಸೋಣ. ನಮ್ಮ ಚಿಂಟುಗೆ ಸ್ವಲ್ಪ ಹೊಟ್ಟೆ ಅಪ್ಸೆಟ್ ಆಗಿತ್ತು, ಹಾಗಾಗಿ ಒಗ್ಗರಣೆ ಮೊಸರನ್ನ ಮಾಡ್ಕೊಬಾರಮ್ಮ, ನಂಗೆ ತುಂಬ ಇಷ್ಟ. ಮತ್ತು ಇವಾಗ ಹೆಲ್ತಿಗೆ ಅದೇ ಸರಿ ಅಂತ ನನ್ನ ಮಗ ಹೇಳಿದ್ದ. ಅದಕ್ಕೋಸ್ಕರ ಒಗ್ಗರಣೆ ಮೊಸರನ್ನಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಗೈಸ್, ಜಸ್ಟ್ ನಾವು ಸ್ನಾನ ಆಯಿತು, ಇವತ್ತು ಬೇಗ ಮಾಡ್ಕೊಂಡಿದ್ದೀನಿ. ಬನ್ನಿ ಈಗ ಚಿಂಟುಗೆ ಊಟ ತೊಗೊಂಡು ಹೋಗೋಣ. ಟೈಮ್ ಬಂದು 12:30 ಈಗ. ನಮ್ಮನೆ ಮುಂದೆ ಪೈಪ್ಲೈನ್ ಕೆಲಸ ನಡೀತಾ ಇದೆ. ಯಾರೋ ಆಂಧ್ರ ಕಡೆಯವರು ಬಂದಿದ್ದಾರೆ ಕೆಲಸ ಮಾಡೋಕ್ಕೆ. ಸೊ ಹಾಗಾಗಿ ಅವ್ರಿಗೆ ಬೇರೆ ಕಡೆ ಇರುತ್ತೆ ಅಲ್ಲ, ಅವ್ರು ಬಂದರೆ ಫುಲ್ ಸೆಟ್ಟೆ ಬಂದಿರ್ತಾರೆ. ಅವ್ರುಗಳು ಇಲ್ಲೇ ಆ್ಯಕ್ಚುಲಿ ನಮ್ಮನೆ ಹತ್ರನೇ ಅಡುಗೆ ಅದು ಇದು ಎಲ್ಲ ಮಾಡಿಕೊಂಡು ಎಲ್ಲ ಅಲ್ಲೇ ಮಲ್ಕೊಳ್ಳೋದು ಎಲ್ಲ ಮಾಡ್ತಾ ಇದ್ರು. ಇವಾಗ ಯಾರೋ ರೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಅದು ಕಣ್ಣಿಗೆ ಬಿತ್ತು. ಬಟ್ ಅನ್ನಿಸ್ತು, ಇವ್ರಿಗೆಲ್ಲ ಹೋಲಿಸ್ಕೊಂಡ್ರೆ ನಮ್ಮ ಲೈಫ್ ಎಷ್ಟು ಚೆನ್ನಾಗಿದೆ ಅಲ್ಲ. ಪಾಪ ಎಷ್ಟು ಕಷ್ಟಪಡ್ತಾರೆ ಒಂದು ತುತ್ತಿಗೋಸ್ಕರ, ಒಂದು ದಿನದ್ದು ದುಡ್ಡು ಕೂಲಿಗೋಸ್ಕರ ಅಂತ ಅನ್ಕೊಂಡೆ. ಬಟ್ ನಿಜ ಹೇಳ್ತೀನಿ ಗೈಸ್, ಆ ದೇವ್ರು ನಮ್ಗೆ ಏನು ಕೊಟ್ಟಿದ್ದಾನಲ್ಲ, ನಿಜಕ್ಕೂ ನಾವು ಹ್ಯಾಪಿ ಆಗಿದ್ದೀವಿ ಆ್ಯಂಡ್ ಇರೋದ್ರಲ್ಲಿ ನೆಮ್ಮದಿ ಆಗಿದ್ದೀವಿ. ಅಫ್ಕೋರ್ಸ್ ಇನ್ನೂ ಬೇಕು, ಆದರೆ ಕಂಪ್ಯಾರಿಟಿವ್ಲಿ ನಮಗಿಂತ ಕೆಳಗಡೆಯವ್ರನ್ನ ಕಂಪೇರ್ ಮಾಡಿಕೊಂಡ್ರೆ ನಾವು ಎಷ್ಟೋ ಫಾರ್ ಬೆಟರ್. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ದೇವರಿಗೆ, ಅಷ್ಟು ಚಂದ ಇದ್ದೀವಿ. ಆ ದೇವರು ನಮ್ಮನ್ನ ಅಷ್ಟು ಚಂದ ಇಟ್ಟಿದ್ದಾನೆ. ಇನ್ನೊಂದು ಆ್ಯಂಗಲ್ ಅಲ್ಲಿ ಯೋಚನೆ ಮಾಡಿದ್ರೆ ಅವ್ರೇನು ಮಲ್ಕೊಂಡಿದಾರಲ್ಲ, ನನ್ನಲ್ಲಿ ಬರೀ ಕಾಲಲ್ಲೂ ಸಹ ಬರೋದಿಲ್ಲ. ಗಲೀಜು ಧೂಳು ಅಂತೀವಿ, ಅಷ್ಟು ನೀಟ್ನೆಸ್ಸು ಅಷ್ಟು ಹೈಜಿನಿಕ್ ಅನ್ನೋದನ್ನ ನೋಡ್ತೀವಿ. ಬಟ್ ಅವರು ಮಲ್ಕೊಂಡಿದ್ದಾರೆ, ಅಲ್ಲೇ ಕುತ್ಕೋತಾರೆ, ಅಲ್ಲೇ ಆಟ ಆಡ್ತಾರೆ. ಸೊ ಲೆಕ್ಕ ಹಾಕಿ ನಾವು ಎಷ್ಟು ಕಂಫರ್ಟಬಲ್ ಲೈಫ್ನ ಲೀಡ್ ಮಾಡ್ತಾ ಇದ್ದೀವಿ ಅಂತ. ಇಷ್ಟು ಬೇಗ ಏನಾಯ್ತು? ಎಲ್ಲ ಹೋಗಿದೆ ಅಷ್ಟೇ. ಅದೇ ಯಾಕೋಯ್ತು? ಏನು ಸಾಹಸ ಮಾಡಕ್ ಹೋಗಿದ್ದೆ? ಗೊತ್ತಿಲ್ಲ, ಎಕ್ಸಾಮ್ ಬರೀಬೇಕಾದ್ರೆ ಗೊತ್ತಾಯ್ತು. ಅದೇ ಆಮೇಲೆ ಜಾಸ್ತಿ ಆಗೋಕ್ಕಿಂತ ಮುಂಚೆನೆ ಇದು ಮಾಡಿಬಿಟ್ರೆ ಏನಾಗಲ್ಲ. ಹುಷಾರು, ಕೈ ಇದಾಗತ್ತೆ. ಅದು ಎತ್ಬಿಟ್ಟು ಆಮೇಲೆ ಹಂಟ್ಸ. ಆಹಾ, ಅದು ಎತ್ಬಿಟ್ಟು ಅದ್ರ ಕೆಳಗಡೆಗೆ ಹಾಕಿದ್ರೆ ಅಂಟ್ಕೊಳ್ಳೋದು. ಹಾಕದೆ ನೋಡಿ, ಕೆಳಗಿಂದನೇ ಬಂದಿದ್ದಾನೆ. ಹಂಗೆ ಹಾಕೋದಲ್ಲ, ಫುಲ್ ಒಳಗಿಂದಾನೆ ಹಾಕೋಬೇಕಿತ್ತು. ಎಲ್ಲಿ ಅಲ್ಲ, ಫುಲ್ ಎಲ್ಲ ಕಡೆಯಿಂದನೂ ಈಗ ಅಂಟಾಯ್ತಲ್ಲ. ಇದು ಹಿಂಗೆ ಸಹಾಯ ತಗೋಬೇಕು. ಹಾಕು 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 ಹಾಕು, ಬೇಗ ಬೇಗ ಟ್ರೈ ಆಗುತ್ತೆ. ಒಂದು ನಿಮಿಷ ಮೇಲೆತ್ತು ಅಂಟ್ಕೊಟ್ಟು. ಅದೇನು ಕಿತ್ತೋಯ್ತು ಗೊತ್ತಿಲ್ಲ. ಒಂದೇ ವರ್ಷ ಅನ್ನ ನಿನಗೆ ಒಂದು ಶೂಸು ಇಲ್ಲೂ ಹೋಗಿದೆ. ನೀನು ಅಂತ ಆಟ ಆಡ್ತಾ ಇದೀಯ ಅನ್ಸುತ್ತೆ. ಇಲ್ಲಿ ಮನೆಯಲ್ಲೇ ಹತ್ತಿದ್ರೆ ಸ್ಕೂಲಿಗೆ ಹೋಗಿ ಇಳಿತೀಯ.
ಇದು ಯಾಕೆ ಇಷ್ಟೊಂದು ಧೂಳಾಗತ್ತೆ? ಅಲ್ಲಿ ಮಣ್ಣಿಲ್ಲ ಸ್ಕೂಲಲ್ಲಿ ಅಷ್ಟೆಲ್ಲ. ಏನು ಮಣ್ಣು ನೀನು ಮೈ ಮೇಲೆ ಹಾಕೊಂಡು ಓಡಾಡ್ತೀನಿ ನಾ? ಹಂಗಲ್ಲ. ಅಜ್ಜಿ ಮೇಲೆ ಅಜ್ಜೆ ಇಟ್ಕೊಂತಾನೆ ಹೋಗೋದು. ಎಲ್ಲಿ ಅಷ್ಟು ಧೂಳಿರುತ್ತೆ? ಅಂದ್ರು ಓಡೋದೇ ಇಲ್ಲ ನಾನೇನು ಸ್ಕೂಲಲ್ಲಿ. ಆಗಿರೋ ತೀರ್ ನೋಡು, ಹೊಸ ಶೂಸು. ಎಷ್ಟು ಪಾಲಿಶ್ ಮಾಡಿದ್ರು ಅಮ್ಮ ಸಂಜೆ ಬರೋ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್. ಆಗಸ್ಟಲ್ಲೂ ಇಲ್ಲ, ಸೆಪ್ಟೆಂಬರಲ್ಲೂ ಇಲ್ಲ, ಅಕ್ಟೋಬರಲ್ಲಿ ಇರ್ಬೇಕು ನೀನು ಓಪನ್ ಮಾಡಿದ್ದು. ನಾನು ಆ್ಯಕ್ಚುಲಿ ವಾಕಿಂಗ್ ಹೋಗಬೇಕು ಅಂತ ಅನ್ಕೋತಾನೆ ಇದ್ದೀನಿ, ಆದರೆ ಆಗ್ತಾ ಇಲ್ಲ. ವಾಕಿಂಗ್ ಹೋಗೋಕ್ಕೂ ಮುಂಚೆ ನಮ್ಮ ಚಿಂಟುಗೆ ಒಂದು ಸಿಂಪಲ್ ಸ್ನ್ಯಾಕ್ಸ್ ಲೈಫ್ನ ಅಭ್ಯಾಸ ಮಾಡಿಸಿ ಹೋಗೋಣ ಅಂದ್ಬಿಟ್ಟು ಈ ರೀತಿಯಾಗಿ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಇವತ್ತು ಚಿಂಟುಗೆ ಸ್ನ್ಯಾಕ್ಸಿಗೆ ಕುಕ್ಕುಂಬರ್ ಕೊಡ್ತಾ ಇದ್ದೀನಿ. ಆ್ಯಂಡ್ ಚಿಂಟು ಅವ್ರ ಪಪ್ಪಾಗೆ ಸೀತಾಫಲ ಮತ್ತು ಸೀಬೆಹಣ್ಣು. ಚಿಂಟುಗೂ ಸೀಬೆಹಣ್ಣು ಕೊಡ್ತೀನಿ, ಆದರೆ ಅವ್ನಿಗಷ್ಟು ಇಷ್ಟ ಆಗಲ್ಲ. ಈವನ್ ಸೀತಾಫಲ ಸಹ ಚಿಂಟು ತಿನ್ನಲ್ಲ. ಅದಕ್ಕೆ ಇವತ್ತು ಚಿಂಟುಗೆ ಕುಕ್ಕುಂಬರ್ ಅಷ್ಟೇ, ಇನ್ನು ಬೇರೆ ಏನು ಸ್ನ್ಯಾಕ್ಸು ಕೊಡುವುದಿಲ್ಲ. ಏಕೆಂದರೆ ಅವನಿಗೆ ಸ್ವಲ್ಪ ಗ್ಯಾಸ್ಟ್ರೈಟಿಸ್ ಆಗಿಬಿಟ್ಟಿದೆ. ಅಮ್ಮ ಅಲ್ಲಿಟ್ಕೋತು ಇಲ್ಲಿಟ್ಕೋತು ಅಂತ ಹೇಳ್ತಾನೇ ಇರ್ತಾನೆ. ನನಗೆ ಅದ್ರ ಪರಿಚಯ ಎಲ್ಲ ಇಲ್ಲ. ಈ ಗ್ಯಾಸ್ಟ್ರೈಟಿಸ್ ಎಲ್ಲ ಬಂದರೆ ಏನು ಸಿಮ್ಟಮ್ಸು, ಹೇಗಿರುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಹಾಗಾಗಿ ನನಗೆ ಅವನನ್ನ ನಂಬಬೇಕೋ ಬೇಡವೋ ಅನ್ನೋದೇ ಗೊತ್ತಾಗೋದಿಲ್ಲ. ಅಮ್ಮ ಕಾಲು ನೋವ್ತಾ ಇದೆ, ಜಾಯಿಂಟ್ಸ್ ನೋವ್ತಾ ಇದೆ, ಅಮ್ಮ ಬೆನ್ನು ನೋವ್ತಾ ಇದೆ, ಅಮ್ಮ ಹೊಟ್ಟೆ ಇಟ್ಕೊಂಡ್ಬಿಡ್ತು ಅಂತ ಒಂದೊಂದೇ ಹೇಳ್ತಾ ಇರ್ತಾನೆ. ಸೊ ಹಾಗಾಗಿ ಅವನಿಗಿವತ್ತು ಕುಕ್ಕುಂಬರ್ ಕೊಡ್ತಾ ಇದ್ದೀನಿ, ಇಷ್ಟು ಮಾತ್ರ ಅಂತ. ಸೊ ಬನ್ನಿ ಈಗ ಈ ಹಣ್ಣನ್ನು ಕಟ್ ಮಾಡಿ ಚಿಂಟುಗೆ ಕುಕ್ಕುಂಬರ್ನ ಕಟ್ ಮಾಡಿ ಕೊಡೋಣ. ಗೈಸ್, ಚಿಂಟುಗೆ ಸೌತೆಕಾಯಿಗೆ ಉಪ್ಪಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ. ಆ್ಯಂಡ್ ನೋಡಿ, ಸೀತಾಫಲ ಹಣ್ಣು ಸಹ ಬಿಡಿಸಿ ಇಟ್ಟಿದ್ದೀನಿ. ಆ್ಯಂಡ್ ಇದೇನಿದು ಸೀಬೆಹಣ್ಣು ಸಹ ಬಿಡಿಸಿಟ್ಟಿದ್ದೀನಿ, ಕಟ್ ಮಾಡಿ ಉಪ್ಪಾಕಿ ಇಟ್ಟಿದ್ದೀನಿ. ನಿಮಗೆಲ್ಲ ಗೊತ್ತು, ನಮ್ಮನೆ ನಾವು ಸೈಲೆಂಟಾಗಿರ್ತೀವಿ. ಅಷ್ಟು ಮಾತುಕತೆ ಅಷ್ಟು ಅನ್ನೋದಕ್ಕಿಂತ ನೋ ಮಾತುಕತೆ ಅಂತಲೇ ಹೇಳ್ಬೋದು. ಆದರೂ ಸಹ ಪಾಪ ಚಿಂಟೋರ್ ಪಪ್ಪ ನೋಡಿದ್ರೆ ಪಾಪ ಅನಿಸುತ್ತೆ. ಇಷ್ಟೆಲ್ಲ ಕೆಲಸ ಮಾಡ್ತಾನೆ, ಆ ಗೌರ್ಮೆಂಟ್ ಅವರು ನೆಟ್ಟಗೆ ದುಡ್ಡೇ ಕೊಡೋದಿಲ್ಲ. ಸೊ ಪಾಪ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಅವನಿಗೋಸ್ಕರ ನೋಡಿ ಫ್ರೂಟ್ಸ್ ರೆಡಿ ಮಾಡಿ ಇಟ್ಟಿದ್ದೀನಿ, ಇದನ್ನಾರು ನೆಮ್ಮದಿಯಾಗಿ ತಿನ್ಕೊಂಡು ಇರಲಿ ಅಂತ. ಏನೇ ಇರ್ಬೋದು, ಗಂಡನೇ ಅಲ್ವಾ. ಸೊ ಯಾರು ಏನೂ ಮಾಡಿಲ್ಲ ಅಂದರೂ ಕೊನೆಗೆ ಹೆಂಡತಿಗೆ ಗಂಡನೇ ಆಗಬೇಕು, ಗಂಡಂಗೆ ಹೆಂಡ್ತಿನೇ ಆಗಬೇಕು. ಎಲ್ಲೋ ಅಪರೂಪದ ಕೇಸ್ಗಳು ಡಿವೋರ್ಸು ಅದು ಇದು ಅಂತ ಆಗ್ತವೆ. ಅಪರೂಪ ಏನಿಲ್ಲ ಬಿಡಿ, ಈಗಿನ ಕಾಲದಲ್ಲಿ ಅದೇ ಜಾಸ್ತಿ ಆಗಿದೆ. ನಂತರ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋರೇ ಕಮ್ಮಿ ಅಂತ ಹೇಳ್ಬೋದು. ಹೌದು ತಾನೇ? ನಿಜ ತಾನೇ? ಬನ್ನಿ ಗೈಸ್, ಇವಾಗ ಚಿಂಟುಗೆ ಸೌತೆಕಾಯಿ, ಚಿಂಟು ಅವ್ರ ಪಪ್ಪಾಗೆ ಸೀತಾಫಲ ಮತ್ತು ಸೀಬೆಹಣ್ಣನ್ನ ಕೊಟ್ಟು ಬರೋಣ. ಆ್ಯಕ್ಚುಲಿ ಮನುಷ್ಯರು ಒಂದು ಅಂದ್ಕೊಂಡ್ರೆ ಆ ದೇವರೇ ಇನ್ನೊಂದನ್ನ ನಮ್ಮ ಲೈಫಲ್ಲಿ ಬರೆದ್ಬಿಟ್ಟಿರ್ತಾನೆ. ಸೊ ಯಾವಾಗ ಏನಾಗಬೇಕು ಅಂತ ಅದು ಯಾರೂ ತಪ್ಸೋಕ್ಕಾಗಲ್ಲ. ನಾನು ಅಂದ್ಕೊಂಡಿದ್ದೆ ಒಂದು, ಆದರೆ ಇವತ್ತು ಆಗ್ತಾ ಇರೋದೇ ಇನ್ನೊಂದು. ಅದಕ್ಕೋಸ್ಕರ ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಆ ದೇವ್ರು ಇಟ್ಟಂಗೆ ಆಗುತ್ತೆ ಅಂದ್ಬಿಟ್ಟು ಸುಮ್ಮನಾಗ್ಬಿಡ್ತೀನಿ. ಒಳ್ಳೆ ಕಾಲ ಅನ್ನೋದು ನಾವು ಡಿಸೈಡ್ ಮಾಡಿದಾಗ ಇರಲ್ಲ ಗೈಸ್, ಅದೆಲ್ಲ ಪ್ರೀ ರಿಟರ್ನ್. ನೀವು ಏನೇ ಹೇಳ್ಬೋದು, ಏನೇ ಮಾಡ್ಬೋದು. ನಾನು ಆ್ಯಕ್ಚುಲಿ ಇವತ್ತಿನ ದಿನ ಏನೋ ಮಾಡಬೇಕು ಅಂತ ಎಷ್ಟು ಪ್ಲ್ಯಾನ್ಡ್ ಆಗಿ ಸ್ಕೆಚ್ ಹಾಕಿದ್ದೆ ಅಂದರೆ ಅದನ್ನೆಲ್ಲ ಉಲ್ಟಾ ಮಾಡಿಬಿಡ್ತು ಈ ದೇವರದ ಪ್ಲ್ಯಾನು. ಸೊ ಹಾಗಾಗಿ ಹೇಳ್ತೀನಿ, ನಮ್ಮ ಪ್ಲ್ಯಾನಿಂಗ್ಸ್ ಇಲ್ಲಿ ಏನೂ ವರ್ಕೌಟ್ ಆಗಲ್ಲ. ಆ ದೇವರು ನಮ್ಮ ಹಣೆಯಲ್ಲಿ ಏನು ಬರೆದಿರ್ತಾನಲ್ಲ ಅದೇ ಆಗೋದು. ಬಟ್ ಅಫ್ಕೋರ್ಸ್ ನಮ್ಮ ಪ್ರಯತ್ನ ಅನ್ನೋದು ಇರಬೇಕು. ಹಾಗನ್ಬಿಟ್ಟು ಸುಮ್ಮನೆ ಕುತ್ಕೊಳ್ಳೋಕ್ಕಾಗಲ್ಲ. ಅದು ಬಿಟ್ಟರೆ ಎಲ್ಲ ದೇವ್ರ ಇಚ್ಛೆನೇ ಗೈಸ್. ಇವತ್ತು ಆ್ಯಕ್ಚುಲಿ ನಾನು ಏನೋ ಪ್ಲ್ಯಾನ್ ಇಟ್ಕೊಂಡಿದ್ದೆ. ನಾನು ನಿಮಗೆ ಏನೋ ತೋರಿಸ್ಬೇಕು ಅಂತಲೂ ಅಂದ್ಕೊಂಡಿದ್ದೆ, ಆದರೆ ಏನೂ ಆಗಲಿಲ್ಲ. ಬಿಕಾಸ್ ಎಲ್ಲ ದೇವ್ರ ಇಚ್ಛೆ ಅಂತಾರಲ್ಲ ಹಾಗೆ. ಸೊ ನೋಡೋಣ ಯಾವಾಗ ಕಾಲ ಬರುತ್ತೆ ಅಂತ. ಮೇ ಬಿ ಇನ್ನೊಂದು 5-6 ದಿನದಲ್ಲಿ ನಾನು ನಿಮಗೆ ಆದಷ್ಟು ಬೇಗ ನಾನು ಏನು ಅಂದ್ಕೊಂಡಿದ್ದೆ, ನಾನು ಏನು ಮಾಡಬೇಕು ಅಂತ ಇದ್ದೀನಿ ಅದ್ರ ಬಗ್ಗೆ ಹೇಳ್ತೀನಿ. ಅಲ್ಲಿ ತನಕ ಸ್ವಲ್ಪ ವೆಯ್ಟ್ ಮಾಡಿ, ಆಯಿತಾ? ಸದ್ಯಕ್ಕೆ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಂಡ್ ನಾನು ನಿಮಗೆ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು ಆಲ್ ಗಾಯ್ಸ್. ಬಟ್ಟೆ ತೊಗೊಂಡು ಹೋಗ್ತೀನಿ ಈಗ.